ನಮಸ್ಕಾರ. ವಿಜಯಪುರದ ಮಹಾಜನತೆಗೆ ಇವತ್ತು ನೋಡ್ರಿ, ನನಗೆ ಎಷ್ಟೊಂದು ಆದರ ಸೌಹಾರ್ದತೆಯಿಂದ ಈಗ ಕರ್ಕೊಂಡ್ಬಂದಿದ್ರಿ. ಇಲ್ಲಿ ನೋಡಿದರೆ ಎಂಥದೊಂದು ಬೃಹತಾಕಾರದ ಜಗತ್ತಿನ 7ನೇ ಅದ್ಭುತ ಈ ವಿಜಯಪುರದಲ್ಲಿ ಐತಿ. ಐತಿಹಾಸಿಕ ಸ್ಥಳಗಳನ್ನ ನೋಡ್ಕೊತ ಬಂದೀವಿ. ಪ್ರತಿಯೊಂದು ಐತಿಹಾಸಿಕ ಸ್ಥಳಗಳನ್ನ ನೋಡೋಗೋಸ್ಕರ ನಮ್ಮ ಜೊತೆ ಸಾಥ್ ಕೊಟ್ಟರು. ಬಿರಾದರ್ ಗೌಡ್ರು ಸಾಥ್ ಕೊಟ್ಟರು, ಯೂನುಸ್ ಅವ್ರು ಸಾಥ್ ಕೊಟ್ಟರು, ಮಾಂತೇಶ್ ಅವ್ರು ಸಾಥ್ ಕೊಟ್ಟರು, ನಜೀರ್ ಭಾಯಿ ಅವರು ಸಾಥ್ ಕೊಟ್ಟರು. ಅವ್ರು ಸ್ವತಃ ಶೂಟ್ ಮಾಡಕತ್ತಾರಲ್ಲ, ಈಗ ಅವ್ರು ನನ್ನ ಜೊತೆ ಈಗ ದೃಶ್ಯದಲ್ಲಿ ಇಲ್ಲ. ಅದಕ್ಕೋಸ್ಕರ ಈಗ ದೃಶ್ಯದಲ್ಲಿ ಅವ್ರನ್ನ ಕರೆಸ್ತೀನಿ. ಈಗ ನೋಡ್ರಿ, ಅವ್ರು ಬರ್ತಾರ. ಈಗ ಬರ್ರಿ ನಜೀರ್ ಭಾಯಿ ಅವ್ರೆ. ಈಗ ನನಗೆ ಇಷ್ಟೊಂದು ನೀವು ವಿಜಯಪುರದೆಲ್ಲ ಪ್ರತಿಯೊಂದು ಸ್ಥಳಗಳನ್ನ ತೋರಿಸಿದ್ರಿ. ನಿನ್ನೆಯಿಂದ ಬಂದಿದ್ದೇನ ಒಂದು 7 ಅದ್ಭುತಗಳನ್ನ ತೋರಿಸಿದ್ರಿ. ಕೊನೆ ಅದ್ಭುತಕ್ಕೆ ನಾವು ಬಂದ್ ನಿಂತೀವಿ. ಇಲ್ಲಿ ಇಂಥ ಐತಿಹಾಸಿಕ ಸ್ಥಳಗಳನ್ನ, ಇತಿಹಾಸವನ್ನ ಈ ಇತಿಹಾಸ ಅಳಿಸ್ಲಾಕ ಸಾಧ್ಯತೆ ಐತ್ರಿ? ಇದು ಗೋಲ್ ಗುಮ್ಮಟ್ ಐತಿಹಾಸಿಕ ನಗರ ಅಂತಾರೋ ಅಂತದೇ ವ್ಯಕ್ತಿ ಮತ್ತೊಂದು ನಮ್ದು ಸ್ವಾಮಿಗಳು ಇದ್ರು ಇಲ್ಲಿ. ಸಿದ್ದೇಶ್ವರ ಸ್ವಾಮಿ ಅಂತ ನೀವು ನೋಡಿದ್ರಿ. ಅವ್ರು ನಿಧನ ಆದ ಮ್ಯಾಗೆ ಎಲ್ಲಿ ಜನ ಊರಾರ್ಲಿಂದ ಬಂದಿದ್ರು. ಇತಿಹಾಸ ಆಯ್ತು, ಎಂತ ಇತಿಹಾಸ ಆಯ್ತು. ಇದು ಗೋಲ್ ಗುಮ್ಮಟ್ ನೋಡ್ಲಾಕೆ ಎಷ್ಟು ಜನ ಬರ್ತಾರೋ ಅವ್ರಿಗೆ ಅವರು ತಿರ್ಕೊಂಡ ಮ್ಯಾಗೆ ಅವ್ರದ್ದು ಆಶೀರ್ವಾದ ತಗೊಳಕ್ ಬಂದಿದ್ರು. ಇಂತ ಇದು ವಿಜಯಪುರ ನಗರ 25 ಲಕ್ಷ ಜನರು ಅಲ್ಲಿ ಕೂಡಿದ್ರು. ಅವ್ರ ಅಂತಿಮ ಸಂಸ್ಕಾರ, ಅವರು ಅಂತಿಮ ಸಂಸ್ಕಾರ ಇತಿಹಾಸ ದಾಖಲಾಯ್ತು. ನಡೆದಾಡ ದೇವ್ರು ಅವರು. ನಡೆದಾಡ ದೇವ್ರು ಎಲ್ಲಾರು ತಗೊಂಡು ಹೋಗ್ತಿದವ್ರು ಅವರು ಸ್ವಾಮಿಗಳು. ನಾವು ಆ ಟೈಮ್ನಲ್ಲಿ ಎಲ್ಲಾರು ಕೂಡಿ ಅವ್ರದ್ದು ಅಲ್ಲಿ ಸೈನಿಕ್ ಸ್ಕೂಲ್ದಾಗ ಹೋಗಿ ಎಲ್ಲಾರು ಧರ್ಮದ ಕೂಡಿ ನಾವು ಹಮೀದ್ ಮುಷರಿಫ್ ಅವರಾಗ್ಲಿ, ಎಲ್ಲಾರು ಮುಸ್ಲಿಂ ಸಮಾಜ ಧರ್ಮ ಹೋಗ್ರಿ, ಎಲ್ಲಾ ಸಮಾಜದವ್ರು ಹೊರಗಿಂದು ಊರ್ಲಿಂದ ಜನ ಬಂದಿದ್ರು. ಅವಾಗ ಜನ ಬಂದ್ರಿ ಟೈಮ್ನಾಗ ಏನ್ ಮಾಡಿದ್ರ ಅಂದ್ರೆ, ನಾವು ಒಬ್ಬರು ನೀರ್ ಕೊಡ್ಲಾಕಿದ್ರು, ಒಬ್ಬರು ಬಾಳೆಹಣ್ಣು ಕೊಡ್ಲಾಕಿದ್ರು, ಒಬ್ಬರು ಸೇಬ್ ಕೊಡ್ಲಾಕಿದ್ರು. ಯಾಕಂದ್ರೆ ಸ್ವಾಮಿಗಳು ಪ್ರೀತಿಲಿಂದ ಅವರು ನಮ್ಮ ಯಾವಾಗಲೇ ಒಂದ್ ಟೈಮ್ನೇ ಅವರು ಯಾರ ಬಗ್ಗೆನೆ ಹಿಂದೂ ಅಂತಾನೆ ಹೇಳಿಲ್ಲ, ಮುಸ್ಲಿಂ ಅಂತಾನೆ ಹೇಳಿಲ್ಲ, ಜಾತಿ ಭೇದ ಭಾವ ಮಾಡ್ಲಿಲ್ಲ. ನೀವು ಶರಬತ್ ಗಿರ್ಬತ್ ಹಂಚಿದ್ರಿ. ಅಂತ ವ್ಯಕ್ತಿಯವರು ವಿಜಯಪುರ ನಗರದಲ್ಲಿ ಒಂದು ಗೋಲ್ ಗುಮ್ಮಟ್ ಇತಿಹಾಸ ಹೆಂಗಿದೆ ಅಂತ ನಮ್ಮ ಸಿದ್ದೇಶ್ವರ ಸ್ವಾಮಿ ಅವರು ಇದ್ರು. ನಾನು ಹೇಳಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ಬಿಜಾಪುರ ಎಲ್ಲಾರೇ ನಂದು ಎಲ್ಲಾ ನಿಮ್ಮ ನಂಬರ್ 1 ಚಾನಲ್ ನ್ಯೂಸ್ ನೋಡಾಕ್ತಾರಿ. ಅವರಿಗೆ ಎಲ್ಲಾರಿಗೆ ಕಳ್ಕಲಿಂದ ನಾವು ವಿನಂತಿ ಮಾಡ್ತೀನಿ, ಹಿಂದೂ ಮುಸ್ಲಿಂ ಅಂದ್ರೆ ಕೋವಿಡ್ದಾಗ ಯಾರು ಹಿಂದೂ ಮುಸ್ಲಿಂ ಯಾರು ನೋಡಿಲ್ಲ. ಆಕ್ಸಿಜನ್ ಕಡಿಮೆ ಬೀಳಾಕ್ತಿದ್ರು. ಯಾರಿಗೇನೆ ನೀ ಹಿಂದೂ ಅದಿಯಪ್ಪ ಅಂತ ನಿಂಗೆ ಆಕ್ಸಿಜನ್ ಕೊಡಂಗಿಲ್ಲ ಅಂದ್ರು. ಎಲ್ಲಾರು ಸಮಾಜಿಗೆ ಹೆಲ್ಪ್ ಮಾಡಿದ್ರು. ಸಮಾಜದು ಮುಸ್ಲಿಂ ಸಮಾಜ ಆ ಟೈಮ್ನಲ್ಲಿ ಹಮೀದ್ ಮುಷರಿಫ್, ಶಕೀಲ್ ಸುತಾರ್ ಅವರೇ ಬಹಳ ಸಂಘಟನಾ ಎಲ್ಲಾ ಸಂಘಟದಲ್ಲಿ ಕಾಣೆ ಅವರು ಕಾಣೆ ಅವರು ರಫೀಕ್ ಕಾಣೆ ಅಂತ ಅವರು ಆಕ್ಸಿಜನ್ ಪ್ಲಾಂಟ್ ಚಾಲು ಮಾಡಿದ್ರು. ಇಷ್ಟ ಜನಾಗೆ ಇವರು ಮೋದಿ, ಅಮಿತ್ ಶಾ, ಇದೇ ಬಿಜಾಪುರ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರೆ ಒಂದು ದಿವ್ಸ ಕಾಣಿಸಿಲ್ಲ ರೋಡ್ ಮ್ಯಾಗೆ. ಒಂದು ದಿವ್ಸ ಕರೋನಾದಾಗೆ ಎಲ್ಲಾರು ಸಿವಿಲ್ ಹಾಸ್ಪಿಟಲ್ದಾಗ ಬೆಡ್ ಸಿಗ್ತಾ ಇದ್ದಿದ್ದಿಲ್ಲ. ಮಕ್ಕಳು ಸತ್ರ ಮ್ಯಾಗ, ಅಪ್ಪ ಸತ್ರ ಮ್ಯಾಗೆ ಹೆಣ ಒಯ್ಲಾಕೆ ಶಂಶಾನಿಗೆ ಒಯ್ಲಾಕ್ ತಯಾರಿದ್ದಿದ್ದಿಲ್ಲ. ಅವಾಗೆ ನಮ್ಮ ಸಮಾಜ ಕೂಡಿ ಎಲ್ಲಾರು ನಮ್ಗೆ ಯಾವಾಗನೇ ಒಮ್ಮೆ ಸಾಯಿದಿ ಇರ್ತೈತಿ, ಸವಾಲ್ ಅದು ಇಲ್ಲ. ಆದ್ರೆ ಮನುಷ್ಯ ಏನಂದ್ರೆ, ಮನುಷ್ಯಂದು ಜಾತಿ ಎಲ್ಲಕ್ಕಿಂತ ಮೊದಲೇ ಮನುಷ್ಯಂದು ಜಾತಿ, ಹಿಂದಾಗಡೆ ಬ್ಯಾರೆ ಬ್ಯಾರೆ ಜಾತಿ. ಫಸ್ಟ್ ಮನುಷ್ಯಂದು ಜಾತಿ, ಹಿಂದಾಗಡೆ ಬ್ಯಾರೆ ಬ್ಯಾರೆ ಜಾತಿ. ನಾವು ಹುಟ್ಟಿದ ಮೊದಲೇ ಒಂದು ಧರ್ಮನಲ್ಲಿ ಹುಟ್ಟಿರ್ತೀವಿ. ಹಿಂದಾಗಡೆ ನಮ್ಮ ಅವ್ವಾರು ನಮ್ಮ ಮಮ್ಮಿ ನಮ್ಗೆ ಕಲಿಸ್ತಾರೋ ನಿಮಗೆ ಯಾವ್ದು ಜಾತಿ ಅಂತ. ಎಲ್ಲರಿಗಿಂತ ಮೊದಲೇ ನಾವು ಒಂದು ಮನುಷ್ಯರು ಜಾತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡ್ರಿ ವೀಕ್ಷಕರೇ, ಎಂತಿಂತ ಅದ್ಭುತ ಜನ ಇಲ್ಲಿ. ಬಿರಾದರ್ ಅವ್ರು ಹೇಳಿದ್ರು, ಮಾಂತೇಶ್ ಅವ್ರು ಹೇಳಿದ್ರು, ಯೂಸುಫ್ ಅಂತೂ ನಿನ್ನೆಯಿಂದ ನಮ್ಮ ಜೊತೆ ಮಾತಾಡಿದ್ರು, ನಜೀರ್ ಭಾಯಿ ಕೊಡ್ಕೊಂಡ್ರು. ಯಾರ ಮನಸ್ಸಿನಲ್ಲಿಯೂ ಸಹಿತ ದ್ವೇಷ ಭಾವನೆ ಇಲ್ಲ. ಆದ್ರೆ ದ್ವೇಷ ಭಾವನೆ ಹುಟ್ಟಾಕುವಂತ ಜನರಿಂದ ಒಂದ್ ಸ್ವಲ್ಪ ದೂರ ಇರೋ ಸಲುವಾಗಿ
ಒಬ್ಬ ಯುವಕರು ಅದಾರ, ಮುಸ್ಲಿಂ ಸಮಾಜದಾಗೂ ಒಂದು ಸ್ವಲ್ಪ ಓಡಾಡ್ತಾರ, ಚಾರಿಟಿ ಗಿರಿಟಿ ಮಾಡ್ತಾರ, ಸಮಾಜ ಸೇವೆ ಮಾಡ್ಕೊತ ಹೋಗ್ತಾರ. ಅಂಥವರು ಸಹಿತ ಇವತ್ತು ನಂಬರ್ 1 ಚಾನಲ್ ಜೊತೆ ನೇರ ಸಂವಾದದಲ್ಲಿ ನೇರ ಮಾತುಗಳಿಂದ ಹೇಳ್ತಾರ, ನಾವೆಲ್ಲ ಒಂದು ನಮ್ಮ ಬಿಕ್ಕಟ್ಟತನ, ನಮ್ಮದು ಒಕ್ಕಟ್ಟತನ ಬಿಕ್ಕಟ್ಟು ಮಾಡಕ್ಕೆ ಬಂದಾರ ಅಂತ ಹೇಳ್ತಾರ. ಅದರ ಸಲುವಾಗಿ ನಾವೆಲ್ಲ ಭಾವ್ಯತೆಯಿಂದ ಇರಬೇಕು. ಬಿರಾದರ್ ಗೌಡರು ಒಂದು ಮಾತು ಹೇಳಿದರು ಬೆಳಿಗ್ಗೆ, ಇಲ್ಲಿ ದ್ವೇಷ ಅನ್ನೋದಿಲ್ಲ, ದ್ವೇಷ ಮಾಡಕತ್ತಾರ ಅಂಥೇಳಿ. ಈಗಾಗಲೇ ಮಾಂತೇಶ್ ಅವರು ಕೂಡಿದ್ರು, ಯೂನುಸ್ ಅವರು ಕೂಡ್ಕೊಂಡ್ರು. ಯಾರ ಮನಸ್ಸಿನಲ್ಲೂ ಇಲ್ಲ. ಎಷ್ಟು ಚಂದ ಜೀವನ ಮಾಡಾಕತ್ತೀರಿ, ಎಲ್ಲರೂ ಖುಷಿಯಿಂದ ಇದೀರಿ, ನಿಮ್ಮ ವ್ಯಾಪಾರ ನಡೆದಾವ, ಅವ್ರ ವ್ಯಾಪಾರ ಅವ್ರು ನಡೆದಾವ. ಇವರು ರಾಜಕೀಯ ಬೇಳೆ ಬೇಸುಗೋಸ್ಕರ ತಮ್ಮ ರಾಜಕೀಯ ಕುರ್ಚಿ ಭದ್ರ ಮಾಡೋ ಸಲುವಾಗಿ ನಿಮ್ಮನ್ನ ಅಭದ್ರ ಮಾಡಾಕತ್ತಾರ ವಿನಃ ಅವ್ರು ಏನೇ ಅಭಿವೃದ್ಧಿ ಸಲುವಾಗಿ ಏನ್ ಮಾಡ್ತಾ ಇಲ್ಲ. ಇದನ್ನೊಂದು ತಲೆಯಾಗಿಟ್ಕೋರಿ. ನೋಡ್ರಿ, ಬಸವನಗೌಡ ಯತ್ನಾಳ್ ಸಾಹೇಬ್ರ ಸಿದ್ದೇಶ್ವರ ಸ್ವಾಮಿಗಳಿಗೆ ಒಬ್ಬರಿಗೆ ನಾ ಕಾಲ್ ಬಿಡ್ತೀನಿ, ಪಾದ ನಮಸ್ಕಾರ ಮಾಡ್ತೀನಿ ಅಂದಿದ್ರು. ಹೌದಲ್ರಿ? ಸಿದ್ದೇಶ್ವರ ಸ್ವಾಮಿಗಳಿನ ಒಂದು ಚಲೋ ಮಾತು ಹೇಳ್ಯಾರ, ಕುರ್ಚಿ ಖಾಯಂ ಇರ್ತದ, ಕುರ್ಚಿ ಮ್ಯಾಗ ಕುತ್ತಾವ ಖಾಯಂ ಇರಂಗಿಲ್ಲ, ಅಹಂಕಾರ ಮಾಡ್ಬೇಡ ಅಂತ ಹೇಳಿದ್ರು. ಈಗ ಬಸವನಗೌಡ ಯತ್ನಾಳ್ ಅವ್ರಿಗೆ ಬಹಳಷ್ಟು ಅಹಂಕಾರ ಬಂದೈತಿ. ಇದರ ಅರ್ಥ ಏನು? ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದು ಮಾತೇನು ಸತ್ಯ ಆಗಾಗ ಹೊಂಟದ. ಕುರ್ಚಿ ಖಾಯಂ ಇರ್ತದ, ಕುರ್ಚಿ ಮ್ಯಾಗ ಇರಾವ ಈಗ ಮುಂದಿನ ದಿನಮಾನಗಳು ಖಾಯಂ ಇರಂಗಿಲ್ಲ. ಈಗ ಮೇ 10 ಗೊತ್ತಾಗ್ತದ. ನಾನು ನಿನ್ನೆಯಿಂದ ಬಂದಾಗ ಬಹಳ ಈ ಸಂದರ್ಶನ ಎಲ್ಲ ಸಫಲ ಆಯ್ತು. ಪ್ರತಿಯೊಬ್ಬರ ಜೊತೆ ಮಾತುಕತೆ ಮಾಡಿದೀವಿ, ಚುನಾವಣಾ ವಿಮರ್ಶೆ ಮಾಡಿದೀವಿ, ಚುನಾವಣಾ ಸಮೀಕ್ಷೆ ಮಾಡಿದೀವಿ, ಅನೇಕ ಸಮುದಾಯದವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ಬಂದೀವಿ, ಅನೇಕ ಉಪಚಾರಗಳನ್ನ ಮಾಡಿದ್ರು ನನ್ನ ಜೊತೆ. ತಮ್ಮ ಮಹತ್ವವಾದ ವೇಳೆಯನ್ನ ಬಿಟ್ಟು ನನ್ನ ಜೊತೆ ಬೆಳಗಿಂದ ಸಾಯಂಕಾಲವರೆಗೆ ತಿರುಗಾಡಿ ಇಡೀ ವಿಜಾಪುರದ ಇತಿಹಾಸ, ಸಾಮ್ರಾಜ್ಯ, ಎಲ್ಲ ಸಮುದಾಯಗಳ ಜೊತೆ ಭೇಟಿ, ಕಾರ್ಯಕ್ರಮ, ಸತ್ಕಾರ, ಸಮಾರಂಭ ಪ್ರತಿಯೊಂದು ಸಿಹಿ ಹಂಚಿಕೆಯೊಂದಿಗೆ ಹಿಡ್ಕೊಂಡು ಎಲ್ಲವನ್ನ ತೋರಿಸಿದಂಥ ಮಹಾನುಭಾವ, ಭಾವ್ಯಕತೆ ಸಂಕೇತ ಇರುವಂಥ ಬಿಜಾಪುರದ ಜನತೆಗೆ ನನ್ನ ನಮನಗಳನ್ನು ಸಲ್ಲಿಸಿ ಈ ಸಂದರ್ಶನವನ್ನು, ಇದೊಂದು ಸುದ್ದಿ ನಂಬರ್ 1 ಚಾನಲ್ ನೀವು ಯಾವಾಗಲೂ ಪ್ರೀತಿಯಿಂದ ನೋಡ್ತೀರಿ ಬಿಜಾಪುರ ಜನತೆ, ಮತ್ತು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ರಿ, ನನಗೆ ಪ್ರೋತ್ಸಾಹಿಸ್ರಿ. ನಿಮ್ಮ ಶಕ್ತಿ ನನಗೆ ಯುಕ್ತಿಯಾಗಿ ಬರ್ತೈತಿ. ನಮಸ್ಕಾರ.